ರಾಜೀನಾಮೆ ಕೊಡುವುದಾಗಿ ಶಾಸಕ ಸುಧಾಕರ್ ಟ್ವೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಸುಧಾಕರ್ ನಿವಾಸಕ್ಕೆ ಸಂಸದ ಕೆಎಚ್ ಮುನಿಯಪ್ಪ ಭೇಟಿ ನೀಡಿದ್ದಾರೆ. ಕೆಎಚ್ ಮುನಿಯಪ್ಪ ಕೋಲಾರ ಕ್ಷೇತ್ರದ ಕಾಂಗ್ರೆಸ್ ಸಂಸದ ನಿವಾಸಕ್ಕೆ ಭೇಟಿ ನೀಡಿ ಸುಧಾಕರ್ ನಿವಾಸಕ್ಕೆ ಭೇಟಿ ನೀಡಿ ಅವರೊಂದಿಗೆ ಚರ್ಚೆಯನ್ನು ಅವರು ನಡೆಸ್ತಾ ಇದ್ದಾರೆ. ಸೊ ಮನವೊಲಿಕೆ ಕಸರತ್ತು ನಡೀತಾ ಇದೆ. ಹಾಗೆ ಸಾಕಷ್ಟು ರಾಜಕೀಯ ಕೂಡ ಇಲ್ಲಿ ಸುಧಾಕರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂಥದ್ದು. ಒಂದು ಕಡೆ ಚಿಕ್ಕಬಳ್ಳಾಪುರ ಸಂಸದ ಕೆಎಚ್ ವೀರಪ್ಪ ಮೊಯ್ಲಿ ಏನಿದ್ದಾರೆ, ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದ ಹಾಗೂ ಮಾಜಿ ಮುಖ್ಯಮಂತ್ರಿ ಮಾಜಿ ಕೇಂದ್ರ ಸಚಿವ ವೀರಪ್ಪ ಮೊಯ್ಲಿ ಅವರ ನಿವಾಸದ ಮೇಲೂ ಕೂಡ ಕಲ್ಲುಗಳು ಬಿದ್ದಿವೆ. ಸುಧಾಕರ್ ಅವರ ಬೆಂಬಲಿಗರು ಮೊಯ್ಲಿ ಅವರ ನಿವಾಸದ ಮೇಲೆ ಕಲ್ಲು ತೂರಾಟ ನಡೆಸಿ ಕಿಟಕಿ ಗಾಜುಗಳನ್ನು ಪುಡಿ ಮಾಡಿದ್ದಾರೆ. ಸುಧಾಕರ್ ಅವರಿಗೆ ಮೊಯ್ಲಿ ಅವರೇ ಎಲ್ಲದರಲ್ಲೂ ಅಡ್ಡಗಾಲು ಹಾಕಿದ್ದಾರೆ ಎನ್ನುವಂತಹ ಆರೋಪವನ್ನು ಇಲ್ಲಿ ಸುಧಾಕರ್ ಬೆಂಬಲಿಗರು ಮಾಡ್ತಾ ಇರುವಂಥದ್ದು. ಈ ನಡುವೆ ಕೋಲಾರ ಕ್ಷೇತ್ರದ ಸಂಸದ ಕೆಎಚ್ ಮುನಿಯಪ್ಪ ಅವರು ಸುಧಾಕರ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಇದೀಗ ಸಾಕಷ್ಟು ಸಂಖ್ಯೆಯಲ್ಲಿ ಸ್ಥಳೀಯ ಕಾರ್ಯಕರ್ತರೆಲ್ಲರೂ ಕೂಡ ಬಂದು, ಸ್ಥಳೀಯ ಜನಪ್ರತಿನಿಧಿಗಳೆಲ್ಲರೂ ಕೂಡ ಬಂದು ಸದಾಶಿವನಗರದ ಸುಧಾಕರ್ ರೆಡ್ಡಿ ನಿವಾಸದ ಮುಂದೆ ಜಮಾಯಿಸಿದ್ದಾರೆ. ಅಲ್ಲಿ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಸುಧಾಕರ್ ಪರವಾಗಿ ಜಯಘೋಷಗಳನ್ನು ಕೂಗ್ತಾ ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ಕೊಡಬಾರ್ದು ಅನ್ನುವಂತಹ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಹಾಗೆ ಸಾಕಷ್ಟು ಕೈ ಮುಖಂಡರು ಕೂಡ ಸುಧಾಕರ್ ನಿವಾಸಕ್ಕೆ ಆಗಮಿಸಿದ್ದಾರೆ. ಆರ್ ವಿ ದೇಶಪಾಂಡೆ ಅವರಾಗಿರ್ಬೋದು, ಹಾಗೆ ರಾಮಲಿಂಗಾರೆಡ್ಡಿ ಅವರು, ದಿನೇಶ್ ಗುಂಡೂರಾವ್ ಅವರು ಸುಧಾಕರ್ ಅವರ ನಿವಾಸಕ್ಕೆ ತೆರಳಿ ಮನವೊಲಿಸುವಂತಹ ಪ್ರಯತ್ನವನ್ನು ನಡೆಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಈಗ ಸದಾಶಿವನಗರದ ಸುಧಾಕರ್ ರೆಡ್ಡಿ ನಿವಾಸದ ಬಳಿಯಿಂದ ಲೈವ್ ಇದ್ದಾರೆ. ಮಧುಸೂದನ್, ಈಗ ಅಲ್ಲಿ ಸಾಕಷ್ಟು ರಾಜ್ಯ ಕಾಂಗ್ರೆಸ್ನ ನಾಯಕರು ಬಂದು ಸುಧಾಕರ್ ರೆಡ್ಡಿ ಅವರನ್ನ ಭೇಟಿಯಾಗಿ ಈಗ ಮಾತಾಡ್ತಾ ಇದ್ದಾರೆ. ಸೊ ರಾಜ್ಯ ಕಾಂಗ್ರೆಸ್ನ ಪ್ರಮುಖರ ಕಡೆಯಿಂದ ಯಾವ ರೀತಿಯ ಸಂದೇಶವನ್ನ ತೆಗೆದುಕೊಂಡು ನಾಯಕರಲ್ಲಿಗೆ ಬಂದಿದ್ದಾರೆ, ಯಾವ ರೀತಿಯಾಗಿ ಸುಧಾಕರ್ ರೆಡ್ಡಿ ಅವರ ಮನವೊಲಿಕೆ ಪ್ರಯತ್ನ ಅಲ್ಲಿ ನಡೀತಾ ಇದೆ? ಮಧುಸೂದನ್. ಅಮರ್ ಪ್ರಸಾದ್ ಸಂಜೆಯಷ್ಟೇ ಟ್ವೀಟ್ ಮಾಡೋದ್ರ ಮೂಲಕ ನಾನು ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕನಾಗಿ ಆಯ್ಕೆಯಾಗಿದ್ದೀನಿ, ನನ್ನ ರಾಜೀನಾಮೆಯನ್ನ ನಾಳೆ ಬೆಳಗ್ಗೆ 11 ಗಂಟೆಗೆ ಸಲ್ಲಿಸ್ತೀನಿ ಅಂತ ಡಾಕ್ಟರ್ ಸುಧಾಕರ್ ಅವರು ಏನು ಟ್ವೀಟ್ ಮೂಲಕ ಸಂದೇಶವನ್ನ ರವಾನೆ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಾಕಷ್ಟು ಕಾಂಗ್ರೆಸ್ ಮುಖಂಡರು ಈಗಾಗಲೇ ಸದಾಶಿವನಗರದಲ್ಲಿ ಇರುವಂತಹ ಶಾಸಕ ಸುಧಾಕರ್ ರೆಡ್ಡಿ ಅವರ ಮನೆ ಹತ್ರ ಆಗಮಿಸ್ತಾ ಇದ್ದಾರೆ, ಧಾವಿಸಿ ಬರ್ತಾ ಇದ್ದಾರೆ. ಈಗಾಗಲೇ ಸುಧಾಕರ್ ರೆಡ್ಡಿ ಅವರ ಈ ಒಂದು ನಿರ್ಧಾರದಿಂದ ಹಿಂದೆ ಸರಿಬೇಕು ಅಂತ ಮನವೊಲಿಕೆ ಪ್ರಯತ್ನದಲ್ಲೂ ಕೂಡ ಸಾಕಷ್ಟು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ಹೇಳಿಕೆಯನ್ನ ಕೊಡ್ತಾ ಇದ್ರು, ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಬೆಳಗಿನಿಂದ ಕೂತು ಮನೆಯ ಮುಂದೆ ಧರಣಿಯನ್ನ ಕೂಡ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಸುಧಾಕರ್ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬಾರದು ಅಂತ. ಮತ್ತೊಂದು ಕಡೆ ಸುಧಾಕರ್ ರೆಡ್ಡಿ ಅವರ ಈ ಒಂದು ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರೋ ಅಂತ ಕೆ.ಸಿ. ವೇಣುಗೋಪಾಲ್ ಅವರಿಗೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಕೆಪಿಸಿಸಿ ಅಧ್ಯಕ್ಷರಾದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಸುಧಾಕರ್ ಅವರ ನಿರ್ಧಾರದ ಬಗ್ಗೆ ಮಾಹಿತಿನ ಈಗಾಗಲೇ ರವಾನೆ ಮಾಡಿದ್ದಾರೆ. ಇದೇ ಹಿನ್ನೆಲೆಯಲ್ಲಿ ಬೆಂಗಳೂರು ವಿಭಾಗದ ಉಸ್ತುವಾರಿ ಆಗಿರೋ ಅಂತ ಜೊತೆಗೆ ಕೆಪಿಸಿಸಿಯ ಸಹ ಕಾರ್ಯದರ್ಶಿ ಆಗಿರೋ ಅಂತ ಮಧು ಎಸ್ ಕಿ ಗೌಡ ಅವರು ಕೂಡ ಈಗಾಗಲೇ ಸುಧಾಕರ್ ರೆಡ್ಡಿ ಅವರ ಸದಾಶಿವ ನಗರದ ನಿವಾಸಕ್ಕೆ ಆಗಮಿಸಿ ರಾಜೀನಾಮೆಯಿಂದ ಹಿಂದೆ ಸರಿಯೋ ಅಂತೆ ಮನವೊಲಿಕೆ ಮಾಡ್ತಾರೆ. ಮೂಲಗಳ ಪ್ರಕಾರ ಕೆ.ಸಿ. ವೇಣುಗೋಪಾಲ್ ಅವರಿಗೆ ಮಾಹಿತಿ ರವಾನೆಯಾದ ನಂತರ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇದ್ದಂತ ಕಾಂಗ್ರೆಸ್ ನಾಯಕರ ಮಧ್ಯೆ ವೈಮನಸ್ಸು ಬಹಿರಂಗವಾಗಿ ಸ್ಫೋಟಗೊಂಡ ನಂತರ ಇವರ ಸುಧಾಕರ್ ರೆಡ್ಡಿ ಅವರು ಏನು ಒಂದು ರಾಜೀನಾಮೆಗೆ ಮುಂದಾಗಿದ್ದಾರೆ. ನಿಜಕ್ಕೂ ಅಲ್ಲಿನ ನಾಯಕರ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳಿ, ಒಂದ್ ವೇಳೆ ಸುಧಾಕರ್ ಪಕ್ಷಕ್ಕೆ ಅನಿವಾರ್ಯ ಇದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿನ ಕಲೆ ಹಾಕೊಳ್ಳಿ ಅನ್ನೋ ಒಂದು ನಿರ್ಧಾರ, ಒಂದು ಮಾಹಿತಿಯನ್ನ ಈಗಾಗಲೇ ಕೆ.ಸಿ. ವೇಣುಗೋಪಾಲ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೆ ಸಿಎಂ ಸಿದ್ದರಾಮಯ್ಯಗೆ ಹೇಳಿರೋದು ಬಿಟ್ರೆ ಸುಧಾಕರ್ ಅವರು ಪಕ್ಷವನ್ನ ತೊರೆದ್ರು ಅಥವಾ ಕಾಂಗ್ರೆಸ್ ಪಕ್ಷದ ಶಾಸಕ ಸ್ಥಾನಕ್ಕೆ ರಾಜೀನಾಮೆನ ನೀಡೋದಾದ್ರೆ ನೀಡ್ಲಿ ಅನ್ನೋ ಒಂದು ಮಾಹಿತಿನ ಈಗಾಗಲೇ ರವಾನೆ ಮಾಡಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರೋ ಅಂತ ರಾಮಲಿಂಗಾರೆಡ್ಡಿ ಜೊತೆಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆಗಿರೋ ಅಂತ ದಿನೇಶ್ ಗುಂಡೂರಾವ್ ಕೂಡ ಈಗಾಗಲೇ ಸುಧಾಕರ್ ಅವರ ನಿವಾಸ ಸದಾಶಿವನಗರಕ್ಕೆ ಭೇಟಿ ಕೊಟ್ಟು ರಾಜೀನಾಮೆಯಿಂದ ಹಿಂದೆ ಸರಿಯುವಂತೆ ಮಾತುಗಳನ್ನ ಆಡ್ತಿದ್ದಾರೆ. ಒಂದು ಕಡೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರೋ ಅಂತ ಶಾಸಕ ಸುಧಾಕರ್ ರೆಡ್ಡಿ ಅವರ ತಂದೆ ಕೇಶವ್ ರೆಡ್ಡಿ ಅವರ ಪದಚ್ಯುತಿಗೂ ಕೂಡ
ಈಗಾಗಲೇ ಏನು ಸದಸ್ಯರು ಮುಂದಾಗಿದ್ರು, ಇದರಿಂದ ಮನನೊಂದಿರೋ ಅಂತ ಸುಧಾಕರ್ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆನ ನೀಡಕ್ಕೆ ಮುಂದಾಗಿರೋ ಅಂತದ್ದು. ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದ್ರೆ ಕರ್ನಾಟಕ ರಾಜ್ಯದ ಉಸ್ತುವಾರಿ ಆಗಿರೋ ಅಂತ ಕೆ.ಸಿ. ವೇಣುಗೋಪಾಲ್ ಅವರು ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಒಂದ್ ವೇಳೆ ಸುಧಾಕರ್ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆನ ನೀಡ್ತೀವಿ ಅನ್ನೋ ಒಂದು ಬೆದರಿಕೆಯನ್ನ ಹಾಕ್ತಾ ಇದ್ರೆ, ಈ ತರ ಬೆದರಿಕೆಯನ್ನ ಒಡ್ಡೋ ಅಂತವ್ರು ಯಾರು ಪಕ್ಷದಲ್ಲಿ ಬೇಡ, ಅವರು ಹೋದ್ರೆ ಹೋಗ್ಲಿ ಅನ್ನೋ ಒಂದು ಸಂದೇಶವನ್ನ ಕೂಡ ಈಗಾಗಲೇ ರವಾನೆ ಮಾಡಿದ್ದಾರೆ ಅಂತ ತಿಳಿದು ಬರ್ತದೆ ಅಮರ್ ಪ್ರಸಾದ್. ಆದ್ರೆ ಇವತ್ತು ಬೆಳಗ್ಗೆ 11 ಗಂಟೆಗೆ ತಮ್ಮ ನಿರ್ಧಾರವನ್ನ ಘೋಷಣೆ ಮಾಡೋದಕ್ಕಿಂತ ಮುಂಚೆ ಕೆಪಿಸಿಸಿ ವತಿಯಿಂದ ಕಾರ್ಯಾಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್ ಜೊತೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತ ರಾಮಲಿಂಗಾರೆಡ್ಡಿ ಸದಾಶಿವನಗರದ ನಿವಾಸ ಡಾಕ್ಟರ್ ಸುಧಾಕರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅವರ ಮನವನ್ನು ಒಲಿಸುವಂತ ಪ್ರಯತ್ನ ಮಾಡ್ತಾರೆ. ಮತ್ತೊಂದು ಕಡೆ ನೂರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಸದಾಶಿವನಗರದ ಸುಧಾಕರ್ ಅವರ ಮನೆ ಮುಂದೆ ಬಂದು ನಿವಾಸದ ಮುಂದೆ ಕೂತು ಧರಣಿಯನ್ನ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಸುಧಾಕರ್ ಅವರು ರಾಜೀನಾಮೆನ ಕೊಡಬಾರದು, ಪಕ್ಷದಲ್ಲೇ ಮುಂದುವರಿಬೇಕು ಅನ್ನೋ ಒಂದು ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ ಅಮರ್ ಪ್ರಸಾದ್. ಇಲ್ಲಿ ಇಡೀ ಪ್ರಕರಣದಲ್ಲಿ, ಇಡೀ ಬೆಳವಣಿಗೆಯಲ್ಲಿ ವೀರಪ್ಪ ಮೊಯ್ಲಿ ಅವರು ಹಾಗೂ ಕೆ.ಎಚ್. ಮುನಿಯಪ್ಪನವರು ಇವರಿಬ್ಬರ ಪಾತ್ರ ಏನು, ಯಾವ್ಯಾವ ರೀತಿ ಇದೆ ಅಂತ? ಖಂಡಿತವಾಗ್ಲೂ ಅಮರ್ ಪ್ರಸಾದ್, ಈಗಾಗಲೇ ಮಾಜಿ ಸಿಎಂ ಜೊತೆಗೆ ಮಾಜಿ ಕೇಂದ್ರ ಸಚಿವರು ಜೊತೆಗೆ ಚಿಕ್ಕಬಳ್ಳಾಪುರದ ಹಾಲಿ ಸಂಸದರಾಗಿರೋ ಅಂತ ವೀರಪ್ಪ ಮೊಯ್ಲಿ ಅವರೇ ಎಲ್ಲೋ ಒಂದು ಕಡೆ ಇದೆಲ್ಲದಕ್ಕೂ ಕಾರಣ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದ್ರೆ, ಮತ್ತೊಂದು ಕಡೆ ಕೋಲಾರ ಸಂಸದ ಜೊತೆಗೆ ಮಾಜಿ ಕೇಂದ್ರ ಸಚಿವರಾಗಿರೋ ಅಂತ ಕೆ.ಎಚ್. ಮುನಿಯಪ್ಪ ಅವರು ಇವತ್ತು ಸದಾಶಿವನಗರದ ಡಾಕ್ಟರ್ ಸುಧಾಕರ್ ಅವರ ನಿವಾಸಕ್ಕೆ ಬಂದು ರಾಜೀನಾಮೆನ ಹಿಂಪಡೆಯುವಂತೆ ಅಥವಾ ರಾಜೀನಾಮೆನ ಪ್ರಹಸನ ಏನಿದೆ ಅದರಲ್ಲಿ ಹೋಗಬಾರದು, ರಾಜೀನಾಮೆಗೆ ನೀವು ಮುಂದಾಗಬಾರದು ಅಂತ ಶಾಸಕ ಸುಧಾಕರ್ ರೆಡ್ಡಿ ಅವ್ರನ್ನ ಮನವೊಲಿಸ್ತಾ ಇದ್ದಾರೆ. ಆದ್ರೆ ಒಂದು ಕಡೆ ಚಿಕ್ಕಬಳ್ಳಾಪುರದ ಸಂಸದ ವೀರಪ್ಪ ಮೊಯ್ಲಿ ಜೊತೆಗೆ ಗೌರಿಬಿದನೂರು ಕ್ಷೇತ್ರದ ಶಾಸಕ ಉಪಸಭಾಧ್ಯಕ್ಷರು ಆಗಿರೋ ಅಂತ ಶಿವಶಂಕರ್ ರೆಡ್ಡಿ ಅವರ ಮಧ್ಯೆ ಇರೋ ಅಂತ ಒಂದು ಗೊಂದಲ ಇವತ್ತು ಡಾಕ್ಟರ್ ಸುಧಾಕರ್ ಅವರು ರಾಜೀನಾಮೆಗೆ ಮುಂದಾಗಿರೋದು ಅಂತ ಕೇಳಿ ಬರ್ತಾ ಇದೆ ಮಾತುಗಳು. ಯಾಕೆಂತ ಹೇಳಿದ್ರೆ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಕಾಂಗ್ರೆಸ್ ಮುಖಂಡರ ಸಭೆ ನಿನ್ನೆ ಏನ್ ಆಯ್ತು, ಅಲ್ಲಿ ಸ್ಫೋಟ ಆಗಿರೋ ಅಂತ ಭಿನ್ನಮತಿಯ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಸುಮಾರು 10 ಗಂಟೆ ವೇಳೆಗೆ ಡಾಕ್ಟರ್ ಸುಧಾಕರ್ ಅವರು ಟ್ವೀಟ್ ಮಾಡಿರೋದು, ನಾಳೆ ಬೆಳಗ್ಗೆ 11 ಗಂಟೆಗೆ ನಾನು ನನ್ನ ರಾಜೀನಾಮೆಯನ್ನ ಕೆಪಿಸಿಸಿ ಅಧ್ಯಕ್ಷರಿಗೆ ಕೊಡ್ತೀನಿ ಅಂತ ಟ್ವೀಟ್ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಇರೋ ಅಂತ ಕಾಂಗ್ರೆಸ್ ನಾಯಕರ ಮಧ್ಯೆ ವೈಮನಸ್ಸಿದ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆಗೆ ಮುಂದಾಗಿದ್ದಾರೆ. ಖಂಡಿತವಾಗ್ಲೂ ಇಲ್ಲಿ ವೀರಪ್ಪ ಮೊಯ್ಲಿ ಪಾತ್ರ ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಒಕ್ಕಲಿಗ ಸಮುದಾಯದಿಂದ ಒಬ್ಬ ವ್ಯಕ್ತಿ ಏನಿದ್ದಾನೆ ವೀರಪ್ಪ ಮೊಯ್ಲಿ, ಇಲ್ಲಿ ತನ್ನ ಒಂದು ಇನ್ಫ್ಲೂಯೆನ್ಸ್ ಅನ್ನ ಬಳಸಿ, ತನ್ನ ಪ್ರಭಾವವನ್ನು ಬೆಳೆಸಿ ಸುಧಾಕರ್ ಬೆಳವಣಿಗೆಗೆ ಅಡ್ಡಗಾಲ್ ಹಾಕ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇತ್ತು. ಇದೆಲ್ಲ ಹಿನ್ನೆಲೆಯಲ್ಲಿ ವೀರಪ್ಪ ಮೊಯ್ಲಿ ಜೊತೆಗೆ ಡಾಕ್ಟರ್ ಸುಧಾಕರ್ ನಡುವಿನ ವೈಮನಸ್ಸೆ ಇವತ್ತು ಸುಧಾಕರ್ ಅವರ ರಾಜೀನಾಮೆಗೆ ಕಾರಣ ಅಂತ ತಿಳಿದು ಬರ್ತಾ ಇದೆ ಅಮರ್ ಪ್ರಸಾದ್. ಧನ್ಯವಾದ.